ಶಂಕರ ಕಥಾಮೃತ ಅಧ್ಯಾಯ 7 ಗುರುದರ್ಶನ. ಶಂಕರರ ಪ್ರಯಾಣ ಮುಂದುವರೆದಿತ್ತು. ದಿನಗಳು ತಿಂಗಳುಗಳು ಒಂದಾದ ಮೇಲೊಂದು ಕಳೆದು ಹೋದವು. ಹಲವಾರು ನದಿಗಳು, ಪರ್ವತಗಳು, ಕಾಡುಗಳು, ಬಯಲುಗಳನ್ನು ದಾಟಿಕೊಂಡು ಅನೇಕ ತಿಂಗಳುಗಳ ಪ್ರಯಾಣ ಮಾಡಿದ ಶಂಕರರು ಕೊನೆಗೊಮ್ಮೆ ನರ್ಮದಾ ನದಿಯ ತೀರಕ್ಕೆ ಬಂದರು. ಎದುರಿಗೆ ಓಂಕಾರನಾಥನ ದೇವಾಲಯ ಕಂಗೊಳಿಸುತ್ತಿತ್ತು. ಪಕ್ಕದಲ್ಲಿಯೇ ಒಂದು ಗುಹೆ. ಗೋವಿಂದ ಭಗವತ್ಪಾದರು ವಾಸವಾಗಿದ್ದು ಆ ಗುಹೆಯಲ್ಲಿಯೇ. ಶಂಕರರು ಭಗವತ್ಪಾದರನ್ನು ಕಾಣಲು ಗುಹೆಯ ಬಾಗಿಲಿಗೆ ಹೋದ ವೇಳೆಯಲ್ಲಿ ಭಗವತ್ಪಾದರು ಸಮಾಧಿ ಸ್ಥಿತಿಯಲ್ಲಿದ್ದರು. ಅವರು ಎಚ್ಚರವಾಗುವವರೆಗೂ ಶಂಕರರು ಬಾಗಿಲಲ್ಲಿಯೇ ಕಾದು ಕುಳಿತರು. ಸ್ವಲ್ಪ ಹೊತ್ತು ಕಳೆದ ನಂತರ ಗೋವಿಂದ ಭಗವತ್ಪಾದರಿಗೆ ಎಚ್ಚರವಾಯಿತು. ಕೂಡಲೇ ಶಂಕರರು ಹೋಗಿ ಅವರ ಪಾದಗಳಿಗೆರಗಿದರು. ಯಾರಪ್ಪ ನೀನು? ಗೋವಿಂದ ಭಗವತ್ಪಾದರು ಕೇಳಿದರು. ಗುರುವೇ, ನಾನು ಭೂಮಿಯಲ್ಲ, ನೀರಲ್ಲ, ಬೆಳಕಲ್ಲ, ಸ್ಪರ್ಶವಲ್ಲ, ಗಗನವಲ್ಲ, ಯಾವ ಇಂದ್ರಿಯವೂ ಅಲ್ಲ. ಇವುಗಳೆಲ್ಲದರಿಂದ ಕೂಡಿದ್ದರೂ ನಾನು ಕೇವಲ ಜ್ಞಾನ ಸ್ವರೂಪನಾದ ಪರಮೇಶ್ವರ ಎಂದು ಶಂಕರರು ಉತ್ತರ ಕೊಟ್ಟರು. ಶಂಕರರ ಉತ್ತರ ಕೇಳಿ ನನ್ನ ಶಿಷ್ಯನಾಗಲು ಹಾಗೂ ಅದ್ವೈತ ತತ್ವ ಪ್ರಚಾರ ಮಾಡಲು ಈ ಬಾಲಕನೇ ತಕ್ಕವನು ಎಂದು ಗೋವಿಂದ ಭಗವತ್ಪಾದರು ನಿರ್ಧರಿಸಿ ಶಂಕರರ ಮೈದಡವಿದರು. ವಾತ್ಸಲ್ಯಮಯವಾದ ಆ ಹಸ್ತಸ್ಪರ್ಶದಿಂದಲೇ ಶಂಕರರಿಗೆ ಒಂದು ವಿಧವಾದ ಅವರ್ಣನೀಯ ಆನಂದವಾಯಿತು. ಗೋವಿಂದ ಭಗವತ್ಪಾದರು ತತ್ವಮಸಿ ಎಂಬ ಅದ್ವೈತ ತತ್ವದ ಮಹಾಕಾವ್ಯವನ್ನು ಶಂಕರರಿಗೆ ಉಪದೇಶಿಸಿದರು ಹಾಗೂ ಕಾಷಾಯ ವಸ್ತ್ರ, ದಂಡ, ಕಮಂಡಲಗಳನ್ನು ಕೊಟ್ಟು ವಿದ್ಯುಕ್ತವಾಗಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು. ಸನ್ಯಾಸಿಯಾದ ಶಂಕರರಿಗೆ ಗೋವಿಂದ ಭಗವತ್ಪಾದರು ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಶಂಕರ ಭಗವತ್ ಪೂಜ್ಯಪಾದ ಎಂಬ ಅಭಿಧಾನವನ್ನು ದಯಪಾಲಿಸಿದರು. ಗೋವಿಂದ ಭಗವತ್ಪಾದರು ಗೌಡಪಾದಾಚಾರ್ಯರ ಶಿಷ್ಯರು. ಬ್ರಹ್ಮಸೂತ್ರಗಳ ಸಂಪ್ರದಾಯಬದ್ಧ ವ್ಯಾಖ್ಯಾನ ಹಾಗೂ ಅದ್ವೈತ ತತ್ವಗಳ ವ್ಯಾಖ್ಯಾನಗಳು ಭಗವತ್ಪಾದರಿಗೆ ಗೌಡಪಾದಾಚಾರ್ಯರಿಂದಲೇ ಉಪದೇಶಿಸಲ್ಪಟ್ಟಿದ್ದವು. ಅವುಗಳನ್ನೇ ಗೋವಿಂದ ಭಗವತ್ಪಾದರು ಶಂಕರರಿಗೂ ಉಪದೇಶ ಮಾಡಿದರು. ಕೆಲವೇ ದಿನಗಳಲ್ಲಿ ಶಂಕರರು ಅದ್ವೈತ ಮತದ ತತ್ವಗಳನ್ನರಿತು ಮಹಾಪಾರಂಗತರೆನಿಸಿದರು. ಮಳೆಗಾಲ ಆರಂಭವಾಯಿತು. ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ಮಳೆಯ ದೆಸೆಯಿಂದಾಗಿ ನರ್ಮದಾ ನದಿಯಲ್ಲಿ ದೊಡ್ಡ ಪ್ರವಾಹವೇ ಬಂದಿತು. ಆ ಪ್ರವಾಹದ ರಭಸಕ್ಕೆ ನದಿಯ ದಡದಲ್ಲಿದ್ದ ಗಿಡಮರಗಳು ಕುಸಿದು ಬಿದ್ದವು. ಕ್ಷಣ ಕ್ಷಣಕ್ಕೂ ಪ್ರವಾಹ ಹೆಚ್ಚುತ್ತಲೇ ಇತ್ತು. ಬರಬರುತ್ತಾ ನೀರು ಗೋವಿಂದ ಭಗವತ್ಪಾದರಿದ್ದ ಗುಹೆಯ ಬಳಿಗೆ ನುಗ್ಗತೊಡಗಿತು. ಆಗ ಗೋವಿಂದ ಭಗವತ್ಪಾದರು ಸಮಾಧಿ ಸ್ಥಿತಿಯಲ್ಲಿದ್ದರು. ಅವರನ್ನು ಎಚ್ಚರಗೊಳಿಸುವಂತಿರಲಿಲ್ಲ. ಗುಹೆಯ ಹೊರಗಿದ್ದ ಶಿಷ್ಯರಿಗೆಲ್ಲ ಗಾಬರಿಯಾಯಿತು. ಅನ್ಯಾಯವಾಗಿ ಗುರುಗಳು ಪ್ರವಾಹಕ್ಕೆ ಬಲಿಯಾಗುವರಲ್ಲ, ಇನ್ನೇನು ಗತಿ? ಅವರ ರಕ್ಷಣೆ ಹೇಗೆ ಎಂದು ಎಲ್ಲರೂ ಒಂದೇ ಸಮನೆ ಚಡಪಡಿಸತೊಡಗಿದರು. ಆಗ ಶಂಕರರು ತಮ್ಮ ಜೊತೆಯವರ ಪೇಚಾಟ ಕಂಡು ಅವರಿಗೆಲ್ಲ ಸಮಾಧಾನ ಹೇಳಿದರು. ತಾವು ಒಂದು ಕುಂಭವನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿ ಗುಹೆಯ ಬಾಗಿಲಿನಲ್ಲಿಟ್ಟರು. ಪ್ರವಾಹದ ಒಂದು ತೊಟ್ಟು ನೀರು ಆ ಕುಂಭವನ್ನು ದಾಟಿ ಗುಹೆಯ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಪ್ರವಾಹದಲ್ಲಿ ನುಗ್ಗಿ ಬಂದ ನೀರೆಲ್ಲವೂ ಆ ಕುಂಭದಲ್ಲಿಯೇ ಐಕ್ಯವಾಗತೊಡಗಿತು. ಹೀಗೆ ಶಂಕರರು ಗುರುಗಳನ್ನು ರಕ್ಷಿಸಿದ್ದು ಅವರ ಜೊತೆಯವರಿಗೆಲ್ಲ ಪರಮಾಶ್ಚರ್ಯದ ಸಂಗತಿಯಾಯಿತು. ಸಮಾಧಿಯಿಂದ ಎಚ್ಚೆತ್ತ ಮೇಲೆ ಗೋವಿಂದ ಭಗವತ್ಪಾದರಿಗೂ ಈ ವಿಚಾರ ತಿಳಿಯಿತು. ಆ ಕ್ಷಣವೇ ಅವರಿಗೆ ಹಿಂದೆ ನಡೆದಿದ್ದ ಒಂದು ಸಂದರ್ಭ ನೆನಪಾಯಿತು. ಬಹಳ ಹಿಂದೆ ಹಿಮಾಲಯದಲ್ಲಿ ನಡೆದ ಯಜ್ಞವೊಂದಕ್ಕೆ ಬಂದಿದ್ದ ಮಹರ್ಷಿ ವೇದವ್ಯಾಸರು ಹೀಗೆ ತಿಳಿಸಿದರು. ಯಾವಾತನು ಹೇರಳವಾದ ಜಲರಾಶಿಯನ್ನು ಒಂದು ಕುಂಭದಲ್ಲಿ ಐಕ್ಯಗೊಳಿಸುತ್ತಾನೋ ಆತನೇ ನಾನು ರಚಿಸಿರುವ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆಯುತ್ತಾನೆ. ಈಗ ಶಂಕರರು ಕುಂಭದಲ್ಲಿ ಜಲರಾಶಿಯನ್ನು ಐಕ್ಯಗೊಳಿಸಿದ್ದರಾದ್ದರಿಂದ ವೇದವ್ಯಾಸರ ನುಡಿಯಂತೆ ಅವರೇ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ರಚಿಸುವ ಹೊಣೆ ಹೊರಬೇಕಾಗಿರುವುದೆಂಬುದು ಗೋವಿಂದ ಭಗವತ್ಪಾದರಿಗೆ ಗೋಚರಿಸಿತು. ಈ ವಿಷಯವನ್ನು ಅವರು ಶಂಕರರಿಗೆ ತಿಳಿಸಿ, ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಕ್ಷೇತ್ರನಾಥನಾದ ವಿಶ್ವನಾಥನ ದರ್ಶನ ಮಾಡಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆಯುವ ಕಾರ್ಯದಲ್ಲಿ ನಿರತನಾಗು ಎಂದು ಆಜ್ಞಾಪಿಸಿದರು.